ಕೋಟಿ ಕೋಟಿ ಆಸ್ತಿಯ ಒಡೆಯನ ಅಂದರ್ ಕಿ ಬಾತ್. ಆ ರಾಜಕಾರಣಿಯ ಕೋಟಿ ಕೋಟಿಯ ಅನುಮಾನದ ಸ್ಟೋರಿ. ಒಂದೇ ವರ್ಷದಲ್ಲಿ ಆತ ಮಾಡಿದ್ದಾದ್ರೂ ಏನು ಗೊತ್ತಾ? ಕೋಟಿ ಕೋಟಿ ಆಸ್ತಿಯ ಒಡೆಯನ ಅಂದರ್ ಕಿ ಬಾತ್ ಇದು. ಒಂದ್ ಕಡೆ ಈಗಾಗ್ಲೇ ಆ ರಾಜಕಾರಣಿ ಯಾವ ರೀತಿಯಾಗಿ ಕೋಟಿ ಕೋಟಿ ಮಾಡಿದ್ದಾನೆ ಅನ್ನುವ ಅನುಮಾನದ ಸ್ಟೋರಿ. ಒಂದೇ ವರ್ಷದಲ್ಲಿ ಆತ ಮಾಡಿದ್ದಾದ್ರೂ ಏನು ಗೊತ್ತಾ? ಒಂದೇ ವರ್ಷದಲ್ಲಿ 134 ಕೋಟಿ FD ಮಾಡಿಸಿದ ಆ ರಾಜಕಾರಣಿ ತನ್ನದೇ ಹೆಸರಿಗೆ 134 ಕೋಟಿ ಫಿಕ್ಸೆಡ್ ಡೆಪಾಸಿಟ್. ನ್ಯೂಸ್ 18 ಕನ್ನಡ ಬಿಚ್ಚಿಡ್ತಾ ಇದೆ ಆ ರಾಜಕಾರಣಿಯ ರಹಸ್ಯವನ್ನ. 134 ಕೋಟಿ FD ಮಾಡಿಸಿದ್ದು ಬೇರ್ಯಾರು ಅಲ್ಲ, ಅನರ್ಹ ಶಾಸಕ ಹೊಸಕೋಟೆ ಬಿಜೆಪಿಯ ಅಭ್ಯರ್ಥಿ MTB ನಾಗರಾಜ್. 2018 ಅಕ್ಟೋಬರ್ನಿಂದ 2019 ಆಗಸ್ಟ್ ವರೆಗೆ FDಯನ್ನ ಮಾಡಿಸಿಕೊಂಡಿದ್ದಾರೆ. ಫಿಕ್ಸೆಡ್ ಡೆಪಾಸಿಟ್ ಅನ್ನ ಮಾಡಿಸಿಕೊಂಡಿದ್ದು ಒಂದೇ ವರ್ಷದಲ್ಲಿ 150 ಬಾರಿ ಹಣ ಡೆಪಾಸಿಟ್ ಅನ್ನ ಹೂಡಿ ಶಾಖೆಯ SBI ನಲ್ಲಿ 71 ಬಾರಿ FDಯನ್ನ ಮಾಡಿಸಿದ್ದಾರೆ. 150 ಬಾರಿ ಹಣವನ್ನ ಡೆಪಾಸಿಟ್ ಮಾಡಿಸಿದ್ದಾರೆ. ಈಗಾಗಲೇ SBI ನಲ್ಲಿ 71 ಬಾರಿ FDಯನ್ನ ಕೂಡ ಮಾಡಿದ್ದಾರೆ. ಮಹದೇವಪುರ ವಲಯದ ಕೆನರಾ ಬ್ಯಾಂಕ್ ಅಲ್ಲಿ 77 ಬಾರಿ, ಪ್ರತಿ ಬಾರಿ 90 ಲಕ್ಷಕ್ಕೂ ಹೆಚ್ಚು FDಯನ್ನ ಮಾಡಿಸಿದ್ದಾರೆ MTB. ಆಗಸ್ಟ್ 2ರಿಂದ 5ರವರೆಗೆ ಒಟ್ಟು 52 ಬಾರಿ 48 ಕೋಟಿ FDಯನ್ನ ಮಾಡಿದ್ದು. ಈಗ ಎಲ್ಲಾ ಮಾಹಿತಿಯನ್ನ ಚುನಾವಣಾ ಅಫಿಡವಿಟ್ ನಲ್ಲಿ ಹೇಳಿದ್ದಾರೆ MTB ನಾಗರಾಜ್. MTB ನಾಗರಾಜ್ FDಯ ಕಹಾನಿ ಇದು. ಈಗಾಗಲೇ ಸಾಕಷ್ಟು ರೀತಿಯಲ್ಲಿ ಹೂಡಿಕೆಯನ್ನ ಮಾಡಿರುವಂತಹದನ್ನ ಚುನಾವಣಾ ಆಯೋಗದಲ್ಲಿ ಈಗಾಗಲೇ ಅವರು ಅಫಿಡವಿಟ್ ಅನ್ನ ಮಾಡಿದ್ದಾರೆ. ಇವೆಲ್ಲದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮಂಜು ಆರ್ಯ ಈಗ ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿದ್ದಾರೆ. ಮಂಜು ಆರ್ಯ, ಹೊಸಕೋಟೆಯ ಬಿಜೆಪಿ ಅಭ್ಯರ್ಥಿಯ ಕೋಟಿ ಕೋಟಿ ಕಹಾನಿಯ ಕತೆ ಏನಿದು? ಮಂಜಾರಿ, ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ? ಆದ್ರೆ ಹೊಸಕೋಟೆ ಬಿಜೆಪಿ ಅಭ್ಯರ್ಥಿಯ ಕೋಟಿ ಕೋಟಿ ಕತೆ ಏನಿದು? ಖಂಡಿತ ನವಿತಾ, ಈಗಾಗಲೇ ಹೊಸಕೋಟೆಯ ಬಿಜೆಪಿ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಕೆಯನ್ನ ಮಾಡಿರುವಂತಹ MTB ನಾಗರಾಜ್ ಅವರು ಒಂದು ಅಫಿಡವಿಟ್ ಅನ್ನ ಸಲ್ಲಿಕೆ ಮಾಡ್ತಾರೆ. ಆ ಒಂದು ಅಫಿಡವಿಟ್ ನಲ್ಲಿ ಕೂಡ ಅವರ ಒಂದು ಒಟ್ಟಾರೆ ಆಸ್ತಿ ಎಷ್ಟು ಅನ್ನೋದನ್ನು ಕೂಡ ಅವರು ಘೋಷಣೆ ಮಾಡಿದ್ದಾರೆ. ಆ ಒಂದು ಆಸ್ತಿಯನ್ನ ಘೋಷಣೆ ಮಾಡಿರುವಂತಹ ಒಂದು ಪತ್ರದಲ್ಲಿ ಸ್ಪಷ್ಟವಾಗಿ ಉಲ್ಲೇಖವಾಗಿದೆ. ಅಂದ್ರೆ ಕಳೆದ ಒಂದು ವರ್ಷದ 2018 ಒಂದು ಅಕ್ಟೋಬರ್ನಿಂದ 2009 ಈ ಒಂದು ದಿನ ಏನಿದೆ ಆ ಒಂದು ದಿನದವರೆಗೂ ಸುಮಾರು 134 ಕೋಟಿ ಹಣವನ್ನು ಅವರು FD ಮಾಡಿಕೊಂಡಿದ್ದಾರೆ. MTB ನಾಗರಾಜ್ ಅವರಿಗೆ ಸೇರಿರುವಂತಹ 2 ಅಕೌಂಟ್ಗಳಿಗೆ ಅವರು FDಯನ್ನ ಮಾಡಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಅವರು 2019 ಏನು ಆಗಸ್ಟ್ 2ನೇ ತಾರೀಕಿನಿಂದ ಆಗಸ್ಟ್ 7ನೇ ತಾರೀಕಿನವರೆಗೂ ಅಂದ್ರೆ 5 ದಿನದ ಅಂತರದಲ್ಲಿ ಸುಮಾರು 52 ಬಾರಿ ಅಕೌಂಟ್ಗೆ FDಯನ್ನ ಮಾಡ್ತಾರೆ. ಆ FD ಮಾಡಿರುವಂತಹ ಪ್ರತಿ ಬಾರಿಯೂ ಕೂಡ ಅಷ್ಟೇ 1 ಕೋಟಿಗೂ ಕಡಿಮೆ ಹಣವನ್ನು FD ಮಾಡ್ಕೊಳ್ತಾ ಬರ್ತಾರೆ. ಅಂದ್ರೆ ಈ 52 ಬಾರಿ ಏನು 5 ದಿನದಲ್ಲಿ FD ಮಾಡ್ತಾರೆ, 5 ದಿನದಲ್ಲಿ ಒಟ್ಟಾರೆಯಾಗಿ 48 ಕೋಟಿ ಹಣವನ್ನ MTB ನಾಗರಾಜ್ ಅವರು ಅವರ ಒಂದು 2 ಅಕೌಂಟ್ಗಳಿಗೆ FDಯನ್ನ ಮಾಡ್ಕೊಂತಾರೆ. ಈಗ ಪ್ರಮುಖವಾಗಿ ಇದೆಲ್ಲ ಅಫಿಡವಿಟ್ ನಲ್ಲಿ ಎಲ್ಲಾ ಸ್ಪಷ್ಟವಾಗಿ ಅವರು ಉಲ್ಲೇಖ ಮಾಡಿದ್ದಾರೆ. ಆದ್ರೆ ಈಗ ಎದ್ದಿರುವಂತಹ ಪ್ರಶ್ನೆ ಏನಂದ್ರೆ, ಕಾಂಗ್ರೆಸ್ನ ನಾಯಕರು ಇದನ್ನೇ ಒಂದು ಟ್ವೀಟ್ ಮುಖಾಂತರವಾಗಿ ಹೇಳ್ತಿದ್ದಾರೆ. ಅಂದ್ರೆ ಇಷ್ಟೊಂದು ಆಸ್ತಿ ಅಂದ್ರೆ ಆಪರೇಷನ್ ಕಮಲ ಆದಂತಹ ಬಳಿಕ MTB ನಾಗರಾಜ್ ಅವರು ಇಷ್ಟೊಂದು ಕೋಟಿ ಕೋಟಿ ಹಣವನ್ನು FD ಮಾಡಿದ್ದಾದ್ರೂ ಹೇಗೆ ಅನ್ನುವಂತ ಒಂದು ಪ್ರಶ್ನೆ ಕೂಡ ಈಗಾಗಲೇ ಕಾಂಗ್ರೆಸ್ ವಲಯದಲ್ಲಿ ಎದ್ದೊಳ್ತಿದೆ. ಜೊತೆಗೆ ಇದೇ ಒಂದು ವಿಚಾರವಾಗಿ ಟ್ವೀಟ್ ಕೂಡ ಈಗಾಗಲೇ ನಡೆಸ್ತಾ ಇದ್ದಾರೆ. ಅಂದ್ರೆ ಎಲ್ಲೋ ಒಂದ್ ರೀತಿ ಇಷ್ಟು ವರ್ಷಗಳ ಕಾಲ ಸುಮ್ಮನೆ ಇದ್ದಂತೆ MTB ನಾಗರಾಜ್ ಅವರು ಬಿಜೆಪಿಗೆ ಸೇರ್ಪಡೆ ಆಗ್ತಿದ್ದಾರೆ ಅನ್ನುವಂತಹ ಮಾಹಿತಿ ಗೊತ್ತಾದಂತ ವೇಳೆಯಲ್ಲಿ ಇಷ್ಟೊಂದು ಕೋಟಿ ಕೋಟಿ ಹಣವನ್ನ ಏಕೆ ಅವರು FD ಮಾಡಿದ್ರು ಅನ್ನುವಂತಹ ಒಂದು ಪ್ರಶ್ನೆ ಕೂಡ ಸದ್ಯದ ಮಟ್ಟಿಗೆ ಈಗ ಉದ್ಭವ ಆಗ್ತಿರುವಂತಹದ್ದು. ನವಿತಾ, ಓಕೆ, ಥ್ಯಾಂಕ್ ಯು ಮಂಜು ಆರ್ಯ ಡೀಟೇಲ್ಸ್ಗೆ.